मन एव मनुष्याणां कारणं बन्धमोक्षयोः बन्धाय विषयासक्तं मुक्तं निर्विषयं स्मृतम्. ಮನಸ್ಸೇ ಬಂಧನ ಹಾಗೂ ಮುಕ್ತಿಗೆ ಕಾರಣವಾಗಿದೆ. ಯಾವಾಗ ಮನಸ್ಸು ವಸ್ತುಗಳೊಡನೆ ಅಂಟಿಕೊಳ್ಳುತ್ತೋ ಆಗ ಅದು ಮನುಷ್ಯನನ್ನು ಬಂಧನದಲ್ಲಿ ಬಂಧಿಸುತ್ತೆ. ಯಾವಾಗ ಅದೇ ಮನಸ್ಸು ಅದೇ ವಸ್ತುಗಳಿಂದ ಬೇರೆಯಾಗಿ ಅನಾಸಕ್ತವಾಗುತ್ತೋ ಆಗ ಮನುಷ್ಯ ಬಂಧನಗಳಿಂದ ಮುಕ್ತನಾಗ್ತಾನೆ. ದೂಲ ಭಗತ್ ಅವ್ರೆ, ಓ ದೂಲ ಭಗತ್ ಅವ್ರೆ. ಇಲ್ಲಿದ್ದೀನಿ. ರಾಮ್ ರಾಮ್ ಭಗತ್ ಅವ್ರೆ. ರಾಮ್ ರಾಮ್. ಬನ್ನಿ ಕೂತ್ಕೊಳ್ಳಿ. ಏನ್ ಬರೋಣವಾಯ್ತು? ಭಗತ್ ಅವ್ರೆ, ನಾನು ಇಲ್ಲೇ ಹತ್ತಿರದ ಹಳ್ಳಿನಲ್ಲಿರೋದು. ಓಹೋ, ಕೂತ್ಕೋ. ನನ್ನ ಹೆಸರು ತೇಜ ಅಂತ. ಸರಣೇಶ್ವರದಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಸೇರಿದ್ವು. ಬರಕ್ ಸ್ವಲ್ಪ ತಡ ಆಯ್ತು. ಅದು ನಿಮ್ಮ ಅನುಮತಿ ಇದ್ರೆ ಈ ರಾತ್ರಿ ನಿಮ್ಮ ಜಾಗದಲ್ಲೇ ಉಳ್ಕೋಬೋದಾ ಅಂತ. ಇಡೀ ಭೂಮಿನೇ ಗೋಪಾಲಂದು. ಇದನ್ನೆಲ್ಲ ಯಾರೊಬ್ಬ ಒಳ್ಳೆ ವ್ಯಕ್ತಿ ನಮ್ಮಂಥ ಯಾತ್ರಿಕರಿಗೇನೆ ಕಟ್ಟಿದಾನೆ. ಹೋಗು, ಹೋಗಿ ಕೈಕಾಲು ತೊಳ್ಕೊ. ನಂತರ ಇಬ್ರು ಸೇರಿ ರೊಟ್ಟಿ ಮಾಡ್ಕೊಳ್ಳೋಣ. ನೀವ್ ಹೇಳ್ದೆ ಹಂಗೆ ಆಗ್ಲಿ. ನಾನು ಹೋಗಿ ಒಂಟೆ ಕಟ್ಟು ಬರ್ತೀನಿ. ಸರಿ. ನಡಿಲೇ ತಮ್ಮ, ನಡಿ. ಬಾ ಕೂತ್ಕೋ, ಕೂತ್ಕೋ. ಬಾ 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 ಕೂತ್ಕೋ, 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 ಕೂತ್ಕೋ. ಏ ಬಾ 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 ಬಾ. ಏ ಕೂತ್ಕೋ, ಕೂತ್ಕೋ ಅಂದ್ರೆ ಕೂತ್ಕೋಬೇಕು. ಬಾ ಬಾ ಬಾ. ಏ ಭಗತ್ತವ್ರೆ, ಒಳ್ಳೆ ತಲೆನೋವಾಯ್ತು ಈಗ ನಂಗೆ. ಏನಾಯ್ತು? ನಾನು ಎಷ್ಟೇ ಪ್ರಯತ್ನ ಪಟ್ರು ನಾನು ಒಂಟೆ ಕೂತ್ಕೋತಾನೆ ಇಲ್ಲ ನೋಡಿ. ದಿನ ಹೇಗೆ ಕೂರಿಸ್ತಿದ್ದೆ ಅದನ್ನ? ದಿನ ಮೊದ್ಲು ಅದ್ರ ಕುತ್ತಿಗೆಗೆ ಹಗ್ಗ ಕಟ್ತೀನಿ. ಆಮೇಲೆ ಹಗ್ಗದ ಇನ್ನೊಂದು ತುದಿ ಇರ್ತದಲ್ಲ, ಅದನ್ನ ನೆಲದಲ್ಲಿರೋ ಗೂಟಿಗೆ ಕಟ್ಟಿ ಆಮೇಲೆ ಬಾಬಾ ಅಂತ ಶಬ್ದ ಮಾಡ್ತೀನಿ. ಅದು ಕೂತ್ಕೊಂಡ್ಬಿಡ್ತದೆ. ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋದೇನಿದೆ? ಇವತ್ತು ಅದೇ ರೀತಿ ಮಾಡು. ಅದೇ ತಲೆನೋವಾಗಿರೋದು. ನಾನು ನಗ್ಗನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಈಗ ಅದು ಕೂತ್ಕೋತಾ ಇಲ್ಲ. ತಲೆ ಕೆಡ್ಸ್ಕೋಬೇಡ. ದಿನ ಹೇಗ್ ಮಾಡ್ತೀಯೋ ಇವತ್ತು ಅದೇ ರೀತಿ ಮಾಡು. ಮೊದಲು ಅದ್ರ ಕತ್ತಲ್ ಹಗ್ಗ ಕಟ್ಟು. ಹಗ್ಗನ ಗೂಟಕ್ಕೆ ನೆಲಕ್ಕೆ ಗೂಟ ಬಿದ್ದಿರ್ತಾರಲ್ಲ ಅದಕ್ಕೆ ಕಟ್ಟು ಕೂತ್ಕೊಳತ್ತೆ. ಇದ್ ನನಗೂ ಗೊತ್ತೈತೆ. ಆದ್ರೆ ಈಗ ನನ್ನ ಹತ್ರ ಹಗ್ಗನೂ ಇಲ್ಲ, ಗೂಟನೂ ಇಲ್ಲ. ನನ್ನ ನಂಬು. ಹೇಗದನ್ನ ಕಟ್ಟೋದನ್ನ ದಿನ ಮಾಡ್ತೀಯೋ ಅದೇ ತರ ಸುಮ್ನೆ ಅಭಿನಯ ಮಾಡು, ಅದು ಕೂತ್ಕೊಳತ್ತೆ. ಭಗತ್ ಅವ್ರೆ, ನೀವು ತಮಾಸೆ ಗಿಮಾಸೆ ಮಾಡ್ತಾ ಇಲ್ಲ ತಾನೆ? ಮೊದಲು ಮಾಡು. ನೋಡಪ್ಪ ಒಂಟೆ, ನೋಡೀಗ ಇಲ್ಲಿ ನೋಡು. ಈಗ ನಾನು ನಿನ್ನ ಹಗ್ಗನ ತಗೊಂಡೆ. ನೋಡು ನೋಡು. ಏ ಇದನ್ನ ನಾನು ನಿನ್ನ ಕತ್ತಿಗೆ ಕಟ್ತಾ ಇದ್ದೀನಿ. 1 2 3. ಈಗ ಈ ಹಗ್ಗನ ನನ್ನ ಕಾಲ್ ಕೆಳಗೆ ಇಟ್ಕೊಂಡೆ. ಈಗ ನಾನು ಗೂಟನ ತಗೊಂಡೆ. ಇವಾಗ ನಾನು ಸುತ್ಕೆನ ತಗೊಂಡೆ. 1 2 ನೋಡ್ತಮ್ಮ, ನೋಡು. 3. ಈಗ ನನ್ನ ಕಾಲ್ ಕೆಳಗಡೆ ಇರೋ ಹಗ್ಗನ ನಾನು ತಗೊಂಡು ಈಗ ಗೂಟಕ್ಕೆ ಕಟ್ತಾ ಇದ್ದೀನಿ. ಇವಾಗ ಗಂಟಾಗ್ತಾ ಇದ್ದೀನಿ ನೋಡು. ಬಾ 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 ಕೂತ್ಕೋ. ಬಾ 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 ಕೂತ್ಕೋ. ಬಾ 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 ಕೂತ್ಕೊಂಡ್ಬಿಡ್ತು, ಕೂತ್ಕೊಂಡ್ಬಿಡ್ತು, ಕೂತ್ಕೊಂಡ್ಬಿಡ್ತು. ಭಗತ್ತವ್ರೆ, ಭಗತ್ತವ್ರೆ, ಅದು ಕೂತ್ಕೊಂಡ್ಬಿಡ್ತು. ಈಗ ನೀವ್ ಹೋಗಿ ಕೈಕಾಲ್ ತೊಳ್ಕೊ. ನಡಿತಮ್ಮ, ನಮ್ಮ ಹಳ್ಳಿಗೆ ಹೋಗೋಣ. ನಡಿ ನಡಿ. ನಡಿ 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 ನಡಿ. ಹೇಳು. ಬಬ್ಬ ಎಲ್ಲಿ? ಹೇಳು 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 ಹೇಳು. ಬಬ್ಬ ಎದ್ದಳು ಎದ್ದಳು. ಬಬ್ಬ ಎದ್ದಳು ಎದ್ದಳು ಎದ್ದಳು. ಏನಿಲ್ಲ ಇದ್ ಬಿಡ್ತೀಯ ನೀನು? ಮನೆಗ್ ಬರಕಿಲ್ವಾ? ಭಗತ್ತವ್ರೆ, ಈಗ ಹೊಸ ಕಷ್ಟ ಬಂತು ನಂಗೆ. ನನ್ ಒಂಟೆ ಎದ್ ನಿಂತ್ಕೋತಾ ಇಲ್ಲ. ರಾಯ್ಕಾಜಿ, ದಿನ ಹೇಗೆ ಎದ್ ನಿಲ್ಲಿಸ್ತೀಯ ಅದನ್ನ? ಅದೇ ತರನೇ. ಮೊದ್ಲು ಅದ್ರ ಕತ್ತಲಿರೋ ಹಗ್ಗ ಬಿಸ್ತೀನಿ, ಆಮೇಲೆ ಗೂಟ ತೆಗಿತೀನಿ, ಬಾಬಾ ಅಂತ ಶಬ್ದ ಮಾಡ್ತೀನಿ, ಎದ್ ನಿಂತ್ಕೋತದೆ. ನಿನ್ನೆ ರಾತ್ರಿ ಹೇಗ್ ಮಾಡಿದ್ಯೋ ಇವತ್ತು ಅದೇ ತರ ಮಾಡು.
ಅದು ಎದ್ದು ನಿಂತ್ಕೊಳ್ಳುತ್ತೆ ಅಂತ ನಂಗೆ ಭರವಸೆ ಇದೆ. ನಡಿಲ್ಲ ತಮ್ಮ, ಭಗತ್ ಅವ್ರು ಏನ್ ಹೇಳಿದ್ರು ಅದನ್ನ ತಿರ್ಗಾ ಮಾಡ್ತೀನಿ ಈಗ. ನಡಿತಮ್ಮ ಎದ್ದೋಳು. ಇವಾಗ ನಾನು ನಿನ್ನ ಹಗ್ಗನ ತೆಗಿತೀನಿ. ಇವಾಗ ಹಗ್ಗನ ಬೀಚದೆ ಬೀಚದೆ ಬೀಚದೆ. ಇಲ್ಲಿ ನೋಡಿಲಿ, ಇಲ್ಲಿದೆ ನೋಡಿ ನಿನ್ ಗೂಟ. ಇವಾಗ ನೋಡಿ ಇದನ್ನ ತೆಗಿತಾ ಇದ್ದೆ ನೋಡು. ಎದ್ದೋಳು, ಈಗ ನೋಡಿ ಹೋಗೋಣ. ಎದ್ದೋಳು. ಭಗತ್ತವ್ರೆ ಹೊಟ್ಟೆ ನಿಂತ್ಕೊಂಡ್ಬಿಡ್ತು. ಹೋಗಕ್ಕೂ ಮುಂಚೆ ನಂಗೆ ದಯವಿಟ್ಟು ಇದನ್ನ ಹೇಳ್ಬಿಡಿ, ಹಗ್ಗ ಇಲ್ದೆ ನಾನು ಯಾವ ಕೆಲ್ಸನ ಮಾಡಕ್ ಆಯ್ತಾ ಇರ್ಲಿಲ್ವೋ ಅದು ನೀವು ಹಗ್ಗ ಇಲ್ದಂಗೆ ಹೆಂಗ್ ಮಾಡಿದ್ರಿ? ತೇಜ, ಕತ್ನಲ್ಲಿರೋ ಹಗ್ಗ ಪ್ರತಿಯೊಬ್ಬನ ತಲೆ ಒಳಗೂ ಇರುತ್ತೆ. ಮನುಷ್ಯನಾಗ್ಲಿ ಅಥವಾ ಪ್ರಾಣಿಯಾಗ್ಲಿ ಹಗ್ಗದಿಂದ ಬಂಧಿಸಿರೋದಿಲ್ಲ, ಮನಸ್ಸಿನಿಂದ ಬಂಧಿಸಲ್ಪಟ್ಟಿರ್ತಾನೆ. ಈ ಗೂಟ, ಈ ಹಗ್ಗ ಎಲ್ಲ ಮನಸ್ಸಿನಲ್ಲಿವೆ. ನನ್ಗಿದ ಅರ್ಥ ಆಗ್ಲಿಲ್ಲ. ಸೂತ್ರಧಾರ, ಈ ದೂಲ ಭಗತ್ ಏನ್ ಹೇಳ್ತಿದ್ದಾರೆ? ನಟಿ, ಇದೇ ಆಗಿದೆ ಬಂಧನ, ಮನಸ್ಸಿನ ಬಂಧನ. ಹಗ್ಗ ಹಾಗೂ ಗೂಟ ಇಲ್ಲ, ಆದ್ರೂ ಅವು ಇದೆ ಅಂತ ಒಂಟೆ ಕೂತ್ಕೊಳ್ತು. ವ್ಯಕ್ತಿಯೂ ಸಹ ಯಾವ್ದು ಇಲ್ವೋ ಅದನ್ನು ಸತ್ಯವಾಗಿದೆ ಅಂತ ಅದರಿಂದ ಬಂಧಿಸಲ್ಪಡ್ತಾನೆ. ಇದೇ ಬಂಧನ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಸೂತ್ರಧಾರ? ಈ ಪ್ರಪಂಚವೇ ಬಂಧನವಾಗಿದೆ. ಯಾವ್ದು ಇಲ್ವೋ ಆದ್ರೂ ನಾವು ಅದರಿಂದ ಬಂಧಿಸಲ್ಪಟ್ಟಿದ್ದೀವಿ. ಒಂಟೆ ನಾನಾಗಿದ್ದೀನಿ, ನೀನಾಗಿದೀಯಾ, ಮತ್ತೀ ಪ್ರಪಂಚವೇ ಹಗ್ಗವಾಗಿದೆ. ಹೌದಿಲ್ವೋ ಅದರಿಂದ ನಮ್ಮನ್ ಯಾರು ಬಂಧಿಸ್ತಾರೆ? ಅಜ್ಞಾನ. ಅದ್ ಹೇಗೆ? ಮನುಷ್ಯ ಅಜ್ಞಾನದ ಕಾರಣ ಅಸೀಮಿತ ಆತ್ಮವನ್ನ ಸೀಮಿತವಾಗಿ ಕಾಣ್ತಾನೆ. ಸೂತ್ರಧಾರ, ನನ್ಗೀಗ್ಲೂ ಏನ್ ಅರ್ಥ ಆಗ್ತಿಲ್ಲ. ನಟಿ, ಹಾಗಾದ್ರೆ ದೂಲ ಭಗತ್ರ ಬಳಿ ಹೋಗೋಣ. ಭಗತ್ಜಿ, ಈ ಹಗ್ಗ, ಈ ಬಂಧನ ಅಂದ್ರೇನು? ಮಗು, ಯಾವುದು ದೇಶ ಕಾಲ ವಸ್ತುವಿನಿಂದ ಅತೀತವಾಗಿದೆಯೋ ಅದು ಅಖಂಡ ಹಾಗೂ ಅಸೀಮಿತವಾಗಿದೆ. ವೇದಾಂತದಲ್ಲಿ ಆತ್ಮನನ್ನ, ತನ್ನನ್ನ ಅಖಂಡ ಹಾಗೂ ಅಸೀಮಿತ ಅಂತ ನಂಬಲಾಗಿದೆ. ಆದ್ರೆ ಮನುಷ್ಯ ಅಜ್ಞಾನ ಕಾರಣದಿಂದಾಗಿ ತನ್ನನ್ನ ಶರೀರ, ಮನಸ್ಸು ಹಾಗೂ ಬುದ್ಧಿ ಅಂತ ತಿಳಿದು ಕೂತಿದ್ದಾನೆ. ತನ್ನನ್ನ ಅನಾತ್ಮ ಅಂತ ತಿಳ್ಕೊಂಡಿದ್ದಾನೆ. ಇದರ ಕಾರಣದಿಂದಾಗಿ ಅವನು ತನ್ನನ್ನ ಬಾಹ್ಯ ಜಗತ್ತಿನಿಂದ ಬೇರೆ ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ನಿಜದಲ್ಲಿ ನಾನು, ನೀನು, ನಾವೆಲ್ಲ ಎಲ್ಲರಲ್ಲಿ ವ್ಯಾಪ್ತವಾದ ಬ್ರಹ್ಮರಾಗಿದ್ದೇವೆ. ಆದ್ರೆ ನಾವು ನಮ್ಮ ಅಜ್ಞಾನದ ಕಾರಣದಿಂದಾಗಿ ಅಸೀಮಿತ ಬ್ರಹ್ಮನನ್ನ ಸೀಮಿತ ಮಾಡ್ಬಿಡ್ತೀವಿ. ಇದೇನು ಸೀಮಿತ ಇದೆಯಲ್ಲ, ಅದು ಜೀವಾತ್ಮವಾಗಿದೆ. ಇದೇ ಜೀವಭಾವದ ಕಾರಣದಿಂದಾಗಿ ನಾವು ಹೇಳ್ತೀವಿ ಇದು ನನ್ನದು, ಇದು ನಿಂದು. ಇದೇ ಜೀವಭಾವದ ಕಾರಣದಿಂದಾಗಿ ಪ್ರಪಂಚದಲ್ಲಿ ಎಲ್ಲಾ ರೀತಿಯ ಭೇದವಿದೆ. ಇದೇ ಭಾವನೆಯು ನಮ್ಮ ಹಾಗೂ ಸಂಸಾರದ ಭ್ರಮೆಗೆ ಕಾರಣವಾಗಿದೆ. ಹೀಗಾಗಿ ಭಾವವೇ ಬಂಧನದ ಕಾರಣವಾಗಿದೆ. ಈಗ ನಾನು ಬೇರೆ ಅಂತ ತಿಳಿಯೋದ್ರ ಪರಿಣಾಮ ಏನಾಗುತ್ತೆ? ಯಾವ್ದು ಅಸೀಮಿತವೋ ಅದು ತನ್ನನ್ನ ಸೀಮಿತ ಅಂತ ತಿಳಿಯತ್ತೆ. ಮತ್ತೆ ಯಾವಾಗ ನನ್ನನ್ನು ನಾನು ಈ ಪ್ರಪಂಚಕ್ಕಿಂತ ಬೇರೆ ಅಂತ ತಿಳಿತೀನೋ ಆಗ ನಾನು ಅವುಗಳನ್ನ ನನ್ನ ಸುಖ, ದುಃಖ, ಹರ್ಷ, ಶೋಕ, ಮಾನ, ಅಪಮಾನ ಮುಂತಾದಕ್ಕೆ ಕಾರಣ ಮಾಡ್ಕೊಂಡ್ಬಿಡ್ತೀನಿ. ತನ್ನನ್ನ ಬಾಹ್ಯ ಪ್ರಪಂಚಕ್ಕಿಂತ ಬೇರೆ ಅಂತ ಮಾಡ್ಕೊಂಡಿದ್ದರ ಪರಿಣಾಮದಿಂದ ಉಂಟಾದ ಪರಿಸ್ಥಿತಿಯಿಂದ, ಹಾಗೆ ಬಾಹ್ಯ ಪ್ರಪಂಚವನ್ನೇ ಅವಲಂಬಿಸಿರುವಂತಹ ಸುಖ, ದುಃಖ, ಲಾಭ, ಹಾನಿಗಳ ಅನುಭವವೇ ಬಂಧನವಾಗಿದೆ. ಮಗು, ನಾವು ಈ ಶರೀರವನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಮತ್ತೆ ಅನೇಕ ರೀತಿಯಲ್ಲಿ ಅದ್ರ ಸೇವೆ ಮಾಡ್ತೀವಿ. ಯಾಕಂದ್ರೆ ನಾವು ತಿಳ್ಕೊಂಡಿದ್ದೀವಿ ಸುಖ ಪಡೆಯೋದಕ್ಕೆ ಮಾಧ್ಯಮ ಈ ಶರೀರವಾಗಿದೆ ಅಂತ. ಹೀಗಾಗಿ ನಾವು ಶರೀರದೊಂದಿಗೆ ಬಂಧಿಸಲ್ಪಡ್ತೀವಿ. ಹೇಗೆ ರೇಷ್ಮೆ ಹುಳು ತಾನೇ ಕಟ್ಟಿದ ಗೂಡಲ್ಲಿ ಬಂಧಿಸಲ್ಪಡುತ್ತೋ ಹಾಗೆ. ಮಗು, ಈ ನಡುವೆ ನಾವು ಒತ್ತಡ, ತೊಂದರೆಗಳ ಬಗ್ಗೆ ಏನ್ ಮಾತಾಡ್ತೀವಲ್ಲ, ಅದು ಬಂಧನದ ಅಭಿವ್ಯಕ್ತಿಯಾಗಿದೆ. ಅಪ್ಪ, ಆ ಅಜ್ಞಾನ ಯಾವುದು? ಅದರಿಂದ ನಾವು ಬಂಧನದಲ್ಲಿ ಸಿಕ್ಕಾಕೋತೀವಿ. ನಮ್ಮ ಆತ್ಮದ ಸತ್ಚಿತ್ ಆನಂದ ಸ್ವರೂಪವನ್ನ ಮರೆತು ಯಾವುದು ಅನಾತ್ಮವಿದೆಯೋ ಅದನ್ನ ಸತ್ಯ ಅಂತ ತಿಳಿಯೋದು, ಅನಾತ್ಮನನ್ನ ಆತ್ಮ ಅಂತ ತಿಳಿಯೋದು, ಶರೀರವನ್ನೇ ಸತ್ಯ ಅಂತ ತಿಳಿಯೋದು. ವೇದಾಂತದಲ್ಲಿ ಇದನ್ನ ತಾದಾತ್ಮ್ಯ ಅಂತ ಕರೀತಾರೆ. ಯಾವ ರೀತಿಯಲ್ಲಿ ಸ್ವಪ್ನವನ್ನ ನೋಡುತ್ತಿರುವಂತಹ ವ್ಯಕ್ತಿ ತನ್ನ ವಾಸ್ತವಿಕ ರೂಪವನ್ನ ಮರೆತು ಯಾವುದು ಸ್ವಪ್ನದಲ್ಲಿ ಕಾಣಿಸ್ತಿದೆಯೋ ಅದನ್ನೇ ಸತ್ಯ ಅಂತ ತಿಳಿತಾನೆ. ಯಾವ ರೀತಿಯಲ್ಲಿ ಒಬ್ಬ ರಾಜ ಸ್ವಪ್ನದಲ್ಲಿ ತನ್ನನ್ನ ಒಬ್ಬ ಭಿಕ್ಷುಕ ಅಂತ ತಿಳಿದು ಮನೆಗೆ ಹೋಗೋದು, ಭಿಕ್ಷೆ ಬೇಡೋದು,
ದುಃಖದ ಅನುಭವವನ್ನ ಯಾಕೆ ಮಾಡ್ತಾನೆ? ಅದೇ ರೀತಿಯಲ್ಲಿ ನಾವು ನಮ್ಮ ಆತ್ಮದ ಸತ್ ಚಿತ್ ಆನಂದ ಸ್ವರೂಪವನ್ನ ಮರೆತು ಬಾಹ್ಯ ಪ್ರಪಂಚದಲ್ಲಿ ಸುಖವನ್ನ ಹುಡುಕ್ತೀವಿ. ಅದು ಅಸ್ಥಾಯಿಯಾಗಿದೆ. ಹೀಗಾಗಿಯೇ ಯಾವ ವಸ್ತುಗಳನ್ನ ನಾವು ಸುಖದ ವಸ್ತುಗಳು ಅಂತ ತಿಳಿದು ಒಟ್ಟುಗೂಡಿಸ್ತೀವೋ, ಅವುಗಳಿಗೆ ಅಂಟಿಕೊಂಡಿರ್ತೀವೋ, ಒಂದಿನ ನಾವು ಅದನ್ನ ಬಿಟ್ಟುಬಿಡ್ತೀವಿ ಅಥವಾ ಒಂದಿನ ಅವು ನಮ್ಮನ್ನ ಬಿಡುತ್ತವೆ. ನಮ್ಮ ವಾಸ್ತವಿಕ ರೂಪವನ್ನ ಅರಿದೇ ಇರೋದ್ರಿಂದ ನಾವೇ ನಮ್ಮ ಕುತ್ತಿಗೆಗೆ ನೇಣನ್ನ, ಸುಖ ದುಃಖವನ್ನ, ಹರ್ಷ ಶೋಕವನ್ನ, ಮಾನ ಅಪಮಾನವನ್ನ ರಚನೆ ಮಾಡ್ತೀವಿ. ನೀನು ಪುರಂಜನನ ಕಥೆಯನ್ನ ಕೇಳಿದೆಯಲ್ವಾ? ಇದರಲ್ಲಿ ಸಂಕೋಚ ಏನು ಬಂತು? ಅಜ್ಞಾನ ತಾನೇ ಜ್ಞಾನದ ದ್ವಾರವನ್ನ ಬಡಿಯುತ್ತೆ. ಹಾಗಾದ್ರೆ ಕೇಳು. ಪುರಂಜನ ಅಂತ ಒಬ್ಬ ಇದ್ದ. ಅವನು ಪಾಂಚಾಲದ ರಾಜನಾಗಿದ್ದ. ಅವನಿಗೆ ಅವಿಜ್ಞಾತನೆಂಬ ಒಬ್ಬ ಮಿತ್ರನಿದ್ದ. ಪುರಂಜನನಿಗೆ ನಾನಾ ರೀತಿಯ ಭೋಗಗಳ ಆಸಕ್ತಿ ಇತ್ತು. ಅದನ್ನ ಭೋಗಿಸ್ಲಿಕ್ಕೆ ಅವನಿಗೆ ಎಷ್ಟೋ ನಗರಗಳನ್ನ ನೋಡಿದ್ರೂ ಕೂಡ ಅವನಿಗೆ ಒಂದು ನಗರವೂ ಸರಿ ಕಾಣಲಿಲ್ಲ. ಆದ್ರೆ ಅವನಿಗೆ ಒಂದಿನ ಆ ನಗರ ಸಿಕ್ಕಿಬಿಡ್ತು. ಅದು ಅವನ ಉಪಭೋಗಕ್ಕೆ ತಕ್ಕಂತೆ ಇತ್ತು. ಆ ನಗರಕ್ಕೆ 9 ಬಾಗಿಲಿತ್ತು. 9 ದ್ವಾರಗಳ ಸುಂದರ ನಗರದಲ್ಲಿ ಒಬ್ಬ ಸುಂದರ ಕನ್ಯೆ ವಾಸ ಮಾಡ್ತಿದ್ಲು. ಅವನು ಅವಳನ್ನ ನೋಡ್ದ. ಪುರಂಜನ ಅವಳಲ್ಲೇ ಮೈಮರೆತು ಹೋದ. ಅವನೇನು ಯೋಚನೆ ಮಾಡದೆ ತುರಂತವಾಗಿ ಅವಳ ಬಳಿ ಹೋದ. ಯಾರು ನೀನು? ರಮ, ಉಮಾ ಅಥವಾ ಬ್ರಾಹ್ಮಣಿ? ಯಾರ ಕನ್ಯೆ ಹೇಳು? ಈ ಹೊತ್ತಿನಲ್ಲಿ ಎಲ್ಲಿಂದ ಬಂದೆ? ನನಗೆ ನಾನು ಯಾರಂತಾನೆ ಗೊತ್ತಿಲ್ಲ. ಇವತ್ತಿಲ್ಲಿ, ನಾಳೆ ಬೇರೆಲ್ಲೋ ಇರ್ತೀನಿ. ಸುಬಗೆ, ನಾನು ಪಾಂಚಾಲ ರಾಜ ಪುರಂಜನ. ನಿನ್ನ ರತಿಭಾವದಿಂದ ಕೂಡಿರುವ ನಗುವನ್ನು ಕಂಡು ಕಾಮದೇವನು ನನ್ನನ್ನು ಪೀಡಿಸುತ್ತಿದ್ದಾನೆ. ನಾನು ನಿನ್ನನ್ನು ಪಡೆಯಬಲ್ಲನೆ? ನಿನ್ನ ನೋಡಿ ನಾನು ಕಾಮಾತುರನಾಗುತ್ತಿರುವೆ. ಪಾಂಚಾಲ ರಾಜ, ಒಂದ್ ವೇಳೆ ನೀವು ನನ್ನ ಶರೀರದ ಸುಖ ಹಾಗೂ ವಿಷಯವನ್ನ ಬಯಸಿದ್ರೆ ನಾನ್ ತಯಾರಾಗಿದ್ದೀನಿ. ನೀವು ಎಷ್ಟೊತ್ತು ಬಯಸ್ತಿರೋ ನಾನ್ ನಿಮಗಾಗಿರ್ತೀನಿ. ಮತ್ತೆ ಸುಂದರಿಯ ಆಸಕ್ತಿಯಲ್ಲಿ ಪುರಂಜನ ಅವಿಜ್ಞಾತವನ್ನು ಮರೆತುಬಿಟ್ಟ. ಇಬ್ಬರು ಮದುವೆಯಾದರು. ಪುರಂಜನ ತನ್ನನ್ನು ತಿಳಿಯದ ಸುಂದರಿಯ ಮೋಹದಲ್ಲೇ ಸದಾ ಮಗ್ನನಾಗಿದ್ದ. ಈ ಪ್ರಕಾರವಾಗಿ ಕಾಮದ ವಶವಾಗಿ ಆ ರಮಣಿಯಲ್ಲಿ ಮೂಢನಾಗಿ ಹೋಗಿದ್ದ. ಪುರಂಜನನು ಮೊದಲು ಸುಂದರಿಯ ಆಸಕ್ತಿ ಮತ್ತೆ ಆನಂತರ ಸಂತಾನದ ಆಸಕ್ತಿಯಲ್ಲಿ ಸಿಕ್ಕಾಕೊಳ್ತಾ ಹೋದ. ಈ ಪ್ರಕಾರವಾಗಿರಲು ಆ ದಿನವೂ ಬಂತು. ಅವನ ಮುಂದೆ ಮೃತ್ಯು ನಿಂತಿತ್ತು. ಹೀಗಿದ್ದು ಕೂಡ ಅವನು ಸುಂದರಿಯ ಬಗ್ಗೆನೇ ಯೋಚಿಸ್ತಿದ್ದ. ಪುರಂಜಿನಿ, ನಾನು ಪರಲೋಕಕ್ಕೆ ಹೋದಾಗ ಆಗ ನಿನಗೇನು ಗತಿ? ನನ್ನ ಜೊತೆ ಸದಾ ಇರ್ತಿದ್ದ ನನ್ನ ಮಕ್ಕಳ ಗತಿ ಏನಾಗತ್ತೆ? ನನ್ನ ಮೊಮ್ಮಕ್ಕಳ ಗತಿ ಏನು? ನಾನಿಲ್ದೆ ನೀನ್ ಹೇಗ್ ಜೀವಿಸ್ತೀಯ ಪುರಂಜಿನಿ? ನನ್ನ ವಿರಹದಲ್ಲಿ ನಿನ್ನ ಗತಿ ಏನಾಗುತ್ತೆ? ಸಾಯುವ ಸಮಯದಲ್ಲೂ ಪುರಂಜನ ಕೇವಲ ಸುಂದರಿಯ ಬಗ್ಗೆ ಯೋಚಿಸ್ತಿದ್ದ. ಹೀಗಾಗಿ ಮುಂದಿನ ಜನ್ಮದಲ್ಲಿ ಅವನು ವಿದರ್ಭ ರಾಜ್ಯದಲ್ಲಿ ವಿದರ್ಭ ನಂದಿನಿಯಾಗಿ ಜನ್ಮ ತಳೆದ. ವಿದರ್ಭ ನಂದಿನಿಯ ವಿವಾಹ ಪಾಂಡ್ಯ ನರೇಶ ಮಲಯಧ್ವಜನೊಂದಿಗೆ ಆಯಿತು. ಯಾವಾಗ ಅವನ ಅಂತಿಮ ಸಮಯ ಬಂತೋ ಆಗ ಮಲಯಧ್ವಜನು ತನ್ನ ಸಂಪತ್ತನ್ನ ಸಂತಾನದಲ್ಲಿ ಹಂಚಿ ಕೃಷ್ಣನ ಆರಾಧನೆಯ ಇಚ್ಛೆಯಿಂದ ವಾನಪ್ರಸ್ಥ ಆಶ್ರಮವನ್ನ ಪ್ರವೇಶ ಮಾಡಿದ. ವಿದರ್ಭನಂದಿನಿ ಕೂಡ ಪತಿಯೊಡನೆ ವನಕ್ಕೆ ಹೋದ್ಲು. ಇಬ್ಬರು ಕಂದಮೂಲ ಫಲದ ಮೇಲೆ ಜೀವಿಸ್ತಾ ಕಠೋರವಾದ ತಪಸ್ಸನ್ನು ಮಾಡಿದ್ರು.
ವಿದರ್ಭನಂದಿನಿ ವನದಲ್ಲೂ ಪತಿಯ ಸೇವೆ ಮಾಡ್ತಾ ಇದ್ಲು. ಹಾಗೆ ಒಂದಿನ ಧ್ಯಾನದಲ್ಲಿ ಕುಳಿತಿದ್ದಾಗ್ಲೇ ಮಲೆಯ ಧ್ವಜ ಶರೀರವನ್ನ ತ್ಯಾಗ ಮಾಡ್ದ. ಎಂದಿನಂತೆಯೇ ವಿದರ್ಭನಂದಿನಿ ಯಾವಾಗ ಪತಿಯ ಸೇವೆಯನ್ನ ಮಾಡೋದಕ್ಕೆ ಅಲ್ಲಿಗೆ ಹೋದ್ಲೋ ಹಾಗಲ್ಲಿ ಮಲೆಯ ಧ್ವಜ ಶಾಂತವಾಗಿರುವುದನ್ನ ಕಂಡು, ಕಣ್ ತೆಗಿರಿ ಸ್ವಾಮಿ, ಕಣ್ ತೆಗಿರಿ. ನೀವು ನನ್ನನ್ನು ಬಿಟ್ಟು ಹೇಗ್ ಹೋಗ್ಬಿಟ್ರೆ? ನೀವಿಲ್ದೆ ನಾನು ಹೇಗ್ ಜೀವನ ಮಾಡ್ಲಿ? ಕಣ್ಣುಗಳನ್ನ ನೀನ್ ತೆಗಿಬೇಕು. ನಿನಗ್ ಗೊತ್ತಾ ನೀನ್ ಯಾರೆಂದು? ನೀನು ಯಾರಿಗಾಗಿ ಶೋಕಿಸ್ತಿದೀಯೋ ಆ ಮಲಗಿರುವ ಪುರುಷ ಯಾರು? ಯಾರ ಮೃತ್ಯುವಿಗಾಗಿ ನೀನು ಶೋಕಿಸ್ತಿದೀಯಾ? ಯಾರ್ ನೀವು? ನನ್ನ ನೀನು ಗುರುತಿಸ್ಲಿಲ್ವಾ? ನಾನು ನಿನ್ನ ಮಿತ್ರ ಅವಿಜ್ಞಾತ. ಅವನ ಜೊತೆಯಲ್ಲಿ ನೀನು ಪುರಂಜನ ರೂಪದಲ್ಲಿ ಸುತ್ತುತ್ತಿದ್ದೆ. ನೀನು ಪ್ರಪಂಚದ ಭೋಗಗಳನ್ನು ಭೋಗಿಸೋದಕ್ಕೆ ನನ್ನ ಬಿಟ್ಟು ಹೊರಟು ಹೋದೆ. ಸುಂದರಿಯು ರಚಿಸಿದ 9 ದ್ವಾರಗಳ ನಗರವನ್ನ ಪ್ರವೇಶ ಮಾಡಿದೆ. ಅಲ್ಲಿ ಸುತ್ತಿ ಸುತ್ತಿ ಒಂದು ಸ್ತ್ರೀ ರಚಿಸಿದ್ದ ನಗರವನ್ನು ಕಂಡೆ. ಆ ನಗರ ಹೇಗಿತ್ತೆಂದ್ರೆ ಅದರಲ್ಲಿ ಪ್ರವೇಶ ಮಾಡಿದ ತಕ್ಷಣ ಪುರುಷ ಜ್ಞಾನಶೂನ್ಯನಾಗ್ತಾನೆ. ತನ್ನ ನಿಜವಾದ ರೂಪ, ನಿಜವಾದ ಗುರುತನ್ನ ಮರೆತು ಹೋಗ್ತಾನೆ. ನಿನ್ನನ್ನ ನೀನು ಗುರುತಿಸು. ನೀನು ವಿದರ್ಭನಂದಿನಿಯೂ ಅಲ್ಲ, ಈತ ನಿನ್ನ ಪತಿ ಮಲಯಧ್ವಜನೂ ಅಲ್ಲ. ಈತ ನಿನ್ನ 9 ದ್ವಾರಗಳ ನಗರದಲ್ಲಿ ಬಂಧಿಸಿದ್ದ. ಆ ಸುಂದರಿಯ ಪತಿಯು ನೀನಾಗಿರ್ಲಿಲ್ಲ, ಪುರಂಜನನೂ ಆಗಿರ್ಲಿಲ್ಲ. ನಿನ್ನ ಹಿಂದಿನ ಜನ್ಮದಲ್ಲಿ ಪುರುಷ ಅಂತ ತಿಳಿದಿದ್ದೆ, ಈಗಿನ ಜನ್ಮದಲ್ಲಿ ಸ್ತ್ರೀ ಅಂತ ತಿಳಿದಿದ್ದೀಯಾ. ನೀನು ಹಿಂದೆ ಪುರುಷನೂ ಆಗಿರ್ಲಿಲ್ಲ, ಇಂದು ಸ್ತ್ರೀಯೂ ಅಲ್ಲ. ಇದು ನಿನ್ನ ಅಜ್ಞಾನ ಹರಡಿರುವ ಮಾಯೆ ಆಗಿದೆ. ಹಾಗಾದ್ರೆ ನಾನೇನು? ನೀನೇನಾಗಿದೆಯೋ ನಾನೂ ಅದೇ ಆಗಿದ್ದೀನಿ. ಸುಖ ಹಾಗೂ ದುಃಖದ ಬಂಧನಕ್ಕಿಂತ ಬೇರೆಯಾದ ಸತ್, ಚಿತ್, ಆನಂದ. ಭಗತ್ಜಿ, ಈ ಅವಿಜ್ಞಾತ ಯಾರು? ಅವಿಜ್ಞಾತ ಅಂದ್ರೆ ಈಶ್ವರ. ಅವನನ್ನ ನಾಮ, ರೂಪ ಅಥವಾ ಗುಣದಿಂದ ಗುರ್ಸಕ್ಕಾಗೋದಿಲ್ಲ. ಹಾಗೆ ಪುರಂಜನ ಅಂದ್ರೆ ಜೀವ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ತನ್ನ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ಕಾಣ್ತಾನೋ ಅದೇ ರೀತಿ ಒಬ್ಬ ವ್ಯಕ್ತಿ ಅವಿದ್ಯೆಯ ಕಾರಣದಿಂದಾಗಿ ಈಶ್ವರ ಹಾಗೂ ಜೀವವನ್ನ ಬೇರೆ ಬೇರೆ ರೂಪದಲ್ಲಿ ಕಾಣ್ತಾನೆ. ಆದರೆ ವಾಸ್ತವದಲ್ಲಿ ಎರಡೂ ಒಂದೇ. ಯಾವ ರೀತಿ ಕನ್ನಡಿಯಲ್ಲಿ ನೋಡ್ತಿರೋ ವ್ಯಕ್ತಿ ಹಾಗೂ ಅವನ ಪ್ರತಿಬಿಂಬದಂತೆ. ಹಾಗಾದ್ರೆ ಆ ಸುಂದರಿ ಪುರಂಜನಿಗೆ ಯಾಕೆ ಹಾಗೆ ಹೇಳಿದ್ಲು? ನನಗೆ ನಂದೇ ಆದ ಜ್ಞಾನ ಇಲ್ಲ ಎಂದು? ಆ ಸುಂದರಿಯ ಬುದ್ಧಿ ಅಜ್ಞಾನದಿಂದ ಆಚ್ಛಾದಿತವಾಗಿತ್ತು. ಅದರ ಕಾರಣದಿಂದಾಗಿ ಪುರಂಜನ ಅವಿಜ್ಞಾತನನ್ನ ಮರೆತುಬಿಟ್ಟ. ಮತ್ತೆ 9 ದ್ವಾರಗಳ ನಗರ? 9 ದ್ವಾರಗಳ ನಗರ ಈ ಶರೀರವಾಗಿದೆ. ಇದರಲ್ಲಿ 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ, 1 ಬಾಯಿ, 1 ಲಿಂಗ ಹಾಗೂ 1 ಮಲದ್ವಾರವಿರುತ್ತೆ. ಇದೇ ನಗರದಲ್ಲಿ ಸಿಕ್ಕಾಕೊಂಡು ಪುರಂಜನ ಜೀವನ ಹಾಗೂ ಮೃತ್ಯುವಿನ ಚಕ್ರದಲ್ಲಿ ಬಂಧಿಯಾದ. ಭಗತ್ಜಿ, ಅಂದರೆ ಜೀವ ಅಥವಾ ಪುರಂಜನಂತರ ಶರೀರ ಹಾಗೂ ವಸ್ತುಗಳು ಸತ್ಯ ಅಂತ ತಿಳಿದು ಅವನು ಒಂಟೆ ತರ ಬಂಧಿಯಾಗಿರ್ತಾನೆ. ಯಾರ್ ತನ್ನನ್ನ ಅನಾತ್ಮ ಹಾಗೂ ಇತರರಿಗಿಂತ ಬೇರೆ ಅಂತ ತಿಳಿತಾನೋ ಅವನು ಕೂಡ ಬಂಧಿಯಾಗ್ತಾನೆ. ಹಾಗಾದ್ರೆ ಭಗತ್ಜಿ ಕೇವಲ ಶರೀರ ಮಿಥ್ಯವೇ? ಯಾವುದರ ಅಸ್ತಿತ್ವ ಕೇವಲ ವರ್ತಮಾನದಲ್ಲಿ ಮಾತ್ರ ಸತ್ಯ ಅಂತ ಕಾಣಿಸುತ್ತೋ ಅವೆಲ್ಲವೂ ಮಿಥ್ಯೆಯಾಗಿದೆ. ಅದು ಹೇಗೆ ಭಗತ್ಜಿ? ಪ್ರತಿಯೊಬ್ಬನು ಸ್ವಪ್ನ ನೋಡ್ತಾನೆ. ಹಾಗೂ ಎಲ್ಲಿ ತನಕ ನಾವು ಸ್ವಪ್ನ ನೋಡ್ತಿರ್ತೀವೋ ಸ್ವಪ್ನದಲ್ಲಿ ಕಾಣಿಸ್ತಿರೋ ಪ್ರತಿ ವಸ್ತು, ಸ್ವಪ್ನದಲ್ಲಿ ಅನುಭವ ಆಗೋ ಸುಖ, ದುಃಖ, ಹರ್ಷ, ಶೋಕ ಇವು ನಮಗೆ ಸತ್ಯವಾಗೇ ಕಾಣಿಸುತ್ತೆ. ಯಾವಾಗ ನಾವು ಎಚ್ಚೆತ್ಕೊಳ್ತೀವೋ ಆಗ ಗೊತ್ತಾಗುತ್ತೆ ಎಲ್ಲ ಸುಳ್ಳು ಅಂತ. ಯಾವುದು ವಾಸ್ತವದಲ್ಲಿ ಸುಳ್ಳಾಗಿದೆಯೋ ಆದ್ರೆ ವರ್ತಮಾನದಲ್ಲಿ ಸತ್ಯವಾಗಿ ಕಾಣಿಸ್ತಿದೆಯೋ ಅದೇ ಮಿಥ್ಯೆಯಾಗಿದೆ. ಹಾಗಾದ್ರೆ ನಾವ್ ಈ ಮಿಥ್ಯದಿಂದ ಹೊರಗೆ ಬರೋದು ಹೇಗೆ? ಮರುಭೂಮಿಯಲ್ಲಿ ಮೃಗಮರೀಚಿಕೆಯನ್ನ ಕಂಡು ಯಾರು ಅದರ ಹಿಂದೆ ಓಡ್ತಾನೋ ಅವನು ದುಃಖಿಯೇ ಆಗ್ತಾನೆ. ಸೂತ್ರಧಾರ, ಮತ್ತೆ ಈ ಬಂಧನನ ಬಿಡೋದಿಕ್ಕೆ ಇಷ್ಟೊಂದು ಕಠಿಣ ಯಾಕಾಗತ್ತೆ? ನಟಿ, ನಿನಗ್ ಗೊತ್ತಾ ಶಿಕಾರಿ ಕೋತಿನ ಹೇಗ್ ಹಿಡಿತಾನೆ ಅಂತ? ಕೋತಿನ ಹಿಡಿಯೋ ಆ ಶಿಕಾರಿ ಮೊದಲು ತಾನು ಕೋತಿ ಮುಂದೆ ಕಡ್ಲೆಕಾಯಿ ಬಿಡಿಸ್ಕೊಂಡು ತಿಂತಾನೆ. ಮಧ್ಯ ಮಧ್ಯದಲ್ಲಿ ಮತ್ತೆ ಮತ್ತೆ ಆ ಕಡ್ಲೆ ಬೀಜನ ಅದ್ರ ಮುಂದಿಡಕ್ ಹೋಗ್ತಾನೆ, ಮತ್ತೆ ಕೈನ ಹಿಂದೆ ಕೆಳ್ಕೋತಾನೆ. ಈ ರೀತಿ ಅವನು ಕೋತಿಗಳನ್ನ ಪ್ರಚೋದಿಸ್ತಾನೆ. ನಂತರ ಅವನು ಅದೇ ಕಡ್ಲೆ ಬೀಜಗಳನ್ನ ಮರದಲ್ಲಿರೋ ಸಣ್ಣ ರಂಧ್ರದಲ್ಲ ಹಾಕಿ ಹೊರಟೋಗ್ತಾನೆ. ಶಿಕಾರಿಯ ದೃಷ್ಟಿ ಅದ್ರ ಮೇಲಿಲ್ಲ ಅಂತ ತಿಳಿದಾಗ ಕೋತಿ ಕಡ್ಲೆ ಬೀಜ ತಿನ್ನೋದಕ್ಕೆ ಅಲ್ಲಿಗೆ ಬರುತ್ತೆ. ಆ ರಂಧ್ರದಲ್ಲಿ ಕೈ ಹಾಕಿ ಆ ಕಡ್ಲೆ ಬೀಜಗಳನ್ನ ತಗೊಳ್ಳುತ್ತೆ. ಆ ಕಡ್ಲೆ ಬೀಜ ಹಿಡ್ಕೊಂಡು ಕೋತಿ ತನ್ನ ಕೈನ ಹೊರಗ್ ತೆಗೆಯೋದಕ್ಕೆ ಪ್ರಯತ್ನ ಪಡುತ್ತೆ, ಆದ್ರೆ ಕೈ ಹೊರಗ್ ಬರೋದೇ ಇಲ್ಲ. ಈ ರೀತಿ ಅದು ಶಿಕಾರಿ ಕೈಗೆ ಸಿಕ್ಕಾಕೊಳ್ಳುತ್ತೆ. ಒಂದು ವೇಳೆ ಆ ಕೋತಿ ಆ ಕಡ್ಲೆ ಬೀಜಗಳನ್ನ ಬಿಟ್ಟುಬಿಟ್ರೆ ಅದರ ಕೈ ಹೊರಗ್ ಬರುತ್ತೆ.
ಅದೇ ರೀತಿಯಾಗಿ ಈ ಪ್ರಪಂಚ ನಮ್ಮನ್ನಲ್ಲ ನಟಿ, ನಾವೀ ಪ್ರಪಂಚನ ಕಡ್ಲೆ ಬೀಜದ ತರ ಹಿಡಿದಿಟ್ಕೊಂಡಿದೀವಿ. ಯಾರದನ್ ಬಿಡ್ತಾನೋ ಅವನು ಬಂಧಮುಕ್ತನಾಗ್ತಾನೆ. ನಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ ಮನೋಹ್ಯ ವಿದ್ಯಾ ಭವಬಂಧ ಹೇತು ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭಿತೇಸ್ಮಿನ್ ಸಕಲಂ ವಿಜೃಂಭತೆ. ಮನಕ್ಕಿಂತ ದೊಡ್ಡದಾದ ಅವಿದ್ಯೆ ಇನ್ನೊಂದಿಲ್ಲ. ಈ ಮನಸ್ಸೇ ಅಜ್ಞಾನವಾಗಿದೆ ಹಾಗೂ ಬಂಧನದ ಕಾರಣವಾಗಿದೆ. ಯಾವಾಗ ಮನಸ್ಸು ನಿದ್ರಿಸುತ್ತೋ ಎಲ್ಲಾ ವಸ್ತುಗಳು ಅದೃಶ್ಯವಾಗುತ್ತವೆ. ಯಾವಾಗ ಮನಸ್ಸು ಎಚ್ಚರವಾಗುತ್ತೋ ಎಲ್ಲವೂ ಸಾಕಾರವಾಗುತ್ತವೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ